ನಮಸ್ಕಾರ. ಈ ನೋಡಿ, ಈ ಸಾಲ ಮನುಷ್ಯ ಸ್ವಯಂಕೃತ ಅಪರಾಧ ಮಾಡ್ಕೊಂಡು ಸಾಲಗಳು ಮಾಡ್ಕೊಳೋದು ಒಂದು. ಎರಡನೇದು, ದುಶ್ಚಟಗಳಿಗೆ ಬಿದ್ದು ವ್ಯಸನಗಳಿಗೆ ಬಿದ್ದು ಸಾಲಗಳು ಮಾಡ್ಕೊಳೋದು. ಮೂರನೇದು, ಆಸೆ ದುರಾಸೆ, ಇನ್ನೂ ಬೇಕು ಮತ್ತಷ್ಟು ಬೇಕು ಅಂತ ಸಾಲಗಳು ಮಾಡ್ಕೊಳೋದು. ಇಲ್ಲ ಹೇಳಿಕೆಯ ಮಾತುಗಳು ಕೇಳ್ಕೊಂಡು ಸಾಲಗಳು ಮಾಡ್ಕೊಳೋದು. ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಿ. ಆಮೇಲೆ ಈ ಆಸೆ ದುರಾಸೆ, ಇನ್ನೂ ಬೇಕು ಮತ್ತಷ್ಟು ಬೇಕು, ಆ ಬಿಸ್ನೆಸ್ಸು ಮಾಡೋಣ, ಈ ಬಿಸ್ನೆಸ್ಸು ಮಾಡೋಣ, ಮತ್ತೊಂದು ಬಿಸ್ನೆಸ್ಸು ಮಾಡೋಣ ಅಂತ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ. ಒಂದು ಮನೆ ಕಟ್ಟಿ ನೆಮ್ಮದಿಗಿರ್ರಿ ಅಂದರೆ ಎರಡು ಪೋರ್ಷನ್ನು 3 ಪೋರ್ಷನ್ನು ಮನೆಗಳು ಕಟ್ಟಿ ಸಾಲಗಳು ಮಾಡ್ಕೊಳ್ಳೋದು. ಒಂದು ಸೈಟು ಸಾಕಲ್ಲಪ್ಪ ಅಂದರೆ 2 ಸೈಟು 3 ಸೈಟುಗಳು ತಗೊಂಡು ಸಾಲಗಳು ಮಾಡ್ಕೊಳ್ಳೋದು. ಇಲ್ಲ ಬಿಸ್ನೆಸ್ಸು, ಹೋಟ್ಲು ಮಾಡೋದು, ಬಟ್ಟೆ ಅಂಗಡಿ, ಇನ್ನೊಂದು ಮತ್ತೊಂದು ಬಿಸ್ನೆಸ್ಸುಗಳಿಗೆ ಹಾಕಿ ಈ ಬಿಸ್ನೆಸ್ಸು ಇರಲಿ ಆ ಬಿಸ್ನೆಸ್ಸು ಇರಲಿ, ಈ ಕಂಪ್ನಿನೂ ನಡೆಸೋಣ ಆ ಕಂಪ್ನಿನೂ ನಡೆಸೋಣ ಅಂತಂದ್ಬಿಟ್ಟು ಆಸೆ ದುರಾಸೆ ಪಟ್ಟು, ಇಲ್ಲ ಅಂದರೆ ಯಾರಾದರೂ ತಲೆ ಕೆಡಿಸಿರ್ತಾರೆ ನಿಮಗೆ. ಹಂಗೆ ಮಾಡಿಬಿಟ್ರೆ ಹಿಂಗಾಗುತ್ತೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಷ್ಟು ಲಕ್ಷ ಬರ್ತತೆ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಷ್ಟು ಕೋಟಿ ಬರುತ್ತೆ ಅಂತ. ಇಲ್ಲ ಮ್ಯೂಚುವಲ್ ಫಂಡು, SIP, ಶೇರ್ ಮಾರ್ಕೆಟು, SIP, ಇಂಟ್ರಾಡೇ ಶೇರ್ ಮಾರ್ಕೆಟುಗಳಿಗೆ ಬಿದ್ದು ಸಿಕ್ಕಾಬಟ್ಟೆ ದುಡ್ಡು ಹಾಳು ಮಾಡ್ಕೊಂಬಿಟ್ಟಿರ್ತೀರ. ಇಲ್ಲ ಮನೆಯಲ್ಲಿ ಯಾರಿಗಾದರೂ ಈ ಅನಾರೋಗ್ಯದ ಸಮಸ್ಯೆಯಿಂದ ಬಂದು ಲಾಂಗ್ ಟರ್ಮ್ ಡಿಸೀಸಸ್, ಬೆಡ್ ರಿಡನ್ ಆಗಿ ಮರಣಾಂತಿಕ ಕಾಯಿಲೆಗಳು ಬಂದಿದ್ದರೆ ಅದಕ್ಕೆ ಲಕ್ಷಗಟ್ಟಲೆ ಸಿಕ್ಕಾಬಟ್ಟೆ ಖರ್ಚಾಗಿರುತ್ತೆ. ಅದರಿಂದನೂ ಸಾಲಗಳು ಆಗಿರೋ ಅಂಥ ಚಾನ್ಸಸ್ಸು ಉಂಟು. ಸಾಲ ಹಿಂಗೇ ಆಗುತ್ತೆ ಹಂಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಸಾಲಗಳು ಆಗಿರ್ತಾವಪ್ಪ. ಈ ಸಾಲದಿಂದ ಹೊರಗೆ ಬರೋದು ಹೆಂಗೆ? ಜನ್ಮದಲ್ಲೂ ಸಾಲ ಆಗಬಾರ್ದು. ಸಾಲ ನಾವು ಯಾರಿಗೂ ಕೇಳಬಾರ್ದು. ಸಾಲ ಯಾವತ್ತೂ ಮಾಡಬಾರ್ದು. ಸಾಲವಿಲ್ಲದ ಜೀವನ ನಾವು ಹೆಂಗೆ ಮಾಡಬೇಕು? ಮತ್ತು ಈಗ ಸಾಲಗಳು ಮಾಡ್ಕೊಂಬಿಟ್ಟಿದ್ದೀವಿ. ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ ಎಲ್ಲ ಮಾಡ್ಕೊಂಬಿಟ್ಟಿರ್ತಾರೆ. ಇದರಿಂದ ಹೊರಗೆ ಬರೋದು ಹೆಂಗೆ ಅಂತ ಇರ್ತೀರ. ಅದಕ್ಕೆ ಪರಿಹಾರ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಇವಾಗ ಈ ಸಾಲದಿಂದ ಹೊರಗೆ ಬರಬೇಕಪ್ಪ ಅಂತಂದರೆ ಇದೊಂದೇ ಮಂತ್ರ. ನನ್ನ ಮಾತು ಕೇಳಿ ಈ ಮಂತ್ರ ಪಠಿಸಿ ಸಾಕು. ಜನ್ಮದಲ್ಲೂ ಸಾಲ ಆಗಲ್ಲ, ಸಾಲ ಯಾರಿಗೂ ಕೇಳಲ್ಲ, ಸಾಲನೇ ಮಾಡಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲ ಗುರುಗಳೇ, ಮಂತ್ರ ಹೇಳಿದ ತಕ್ಷಣ ಸಾಲ ತೀರಂಗಿದ್ದಿದ್ರೆ ಇವತ್ತು ಬ್ಯಾಂಕುಗಳಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇಸ್ಕೊಂಡಿರೋರು ಬರೀ ಮಂತ್ರ ಹೇಳಿದ ತಕ್ಷಣ ಸಾಲ ತೀರ್ಬಿಡ್ಬೇಕಲ್ಲ ಹಂಗಾದರೆ ಅಂತ. ಮಂತ್ರ ಹೇಳಿದ ತಕ್ಷಣ ಸಾಲ ತೀರಲ್ಲ, ಸಾಲ ತೀರಿಸೋ ಹಾಗೆ ದಾರಿ ಸಿಗುತ್ತೆ, ಸಾಲ ತೀರಿಸೋ ಹಾಗೆ ಶಕ್ತಿ ಬರುತ್ತೆ. ಮಂತ್ರ ಹೇಳ್ತಾ ಇದ್ದರೆ ಈ ಮಂತ್ರಶಕ್ತಿಯಿಂದ ಸಾಲದಿಂದ ಹೊರಗೆ ಬರೋಕ್ಕೆ ಮುಕ್ತಿ ಸಿಗುತ್ತೆ. ಒಂದು ದಾರಿ ಅಂತೂ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಹೇಳ್ತೀನಿ ಆ ಮಂತ್ರ ಯಾವುದು ಅಂತ. ಇನ್ನು ಸಾಲ ತೀರಬೇಕಪ್ಪ ಅಂದರೆ ಸೈಟೋ, ಮನೆನೋ, ಬಂಗಾರನೋ, ಒಡವೆಗಳು, ಜಮೀನು, ಭೂಮಿನೋ, ಲ್ಯಾಂಡೋ, ಕಾರುಗಳು, ಬೈಕುಗಳು, ಸ್ಕೂಟ್ರುಗಳು, ಇನ್ನೊಂದು ಮತ್ತೊಂದು ಮಾರಬೇಕು, ಇನ್ನೊಬ್ಬರು ಸಾಲ ತೀರಿಸಬೇಕು. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ, ಆಸೆ ದುರಾಸೆಗಳು ಕಡಿಮೆ ಮಾಡ್ಕೊಳ್ಳಿ. ಆವಾಗ ಸರಿ ಹೋಗುತ್ತೆ. ಇನ್ನೊಂದು, ಜಾತಕದಲ್ಲಿ ಹಂಗಿರ್ತವೆ. ನಿಮ್ಮದು ಒಂದು ರಾಶಿ ನಕ್ಷತ್ರ ಇರ್ತತೆ, ಒಂದು ಲಗ್ನದಲ್ಲಿ ಹುಟ್ಟಿರ್ತೀರ. ಈ ಗ್ರಹಗಳು ದುಸ್ಥಾನಗಳು ಮನೆಯಲ್ಲಿ ಕೂತ್ಕೊಂಡಾಗ ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ 5ನೇ ಮನೆಯಲ್ಲಿ ಈ ಗ್ರಹಗಳು ಕೂತ್ಕೊಂಡು ಅದರದ್ದು ದಶಾಭುಕ್ತಿಗಳು
ನಡೆದಾಗ ಮನುಷ್ಯನಿಗೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಕೊಟ್ಟಿರೋ ಹಣ ಬರಲ್ಲ, ನೀವು ಎಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ. ಒಂದು ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ಇಶ್ಯೂಸ್ ಅಂತ ಇರುತ್ತವೆ. ಅನಾರೋಗ್ಯದ ಸಮಸ್ಯೆ, ಬೆಡ್ ರಿಡನ್ನು, ಆಸ್ಪತ್ರೆಗೆ ಪದೇ ಪದೇ ಹೋಗ್ತಿರೋದು, ಸಾಲಗಳು ಮಾಡ್ಕೊಳ್ಳೋದು, ಇವೆಲ್ಲ ರಿಲೇಟೆಡ್ಸ್ ಉಲ್ಬಣ ಆಗುವಂಥ ಚಾನ್ಸಸ್ ಲಕ್ಷಣಗಳು ಮೇಜರಾಗಿರುತ್ತವೆ ಜಾತಕಗಳಲ್ಲಿ. ಇದು ಅಂತ ಇದಕ್ಕೆ ಏನಪ್ಪ ಮಾಡ್ಕೊಬೇಕಪ್ಪ ಅಂತಂದರೆ, ನನ್ನ ಮಾತು ಕೇಳಿ ಈ ಮಂತ್ರ ನಿತ್ಯ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಸಾಲದಿಂದ ಹೊರಗೆ ಬಂದೇ ಬರ್ತೀರ, ಸಾಲದಿಂದ ಮುಕ್ತಿ ಹೊಂದುತ್ತೀರ. ಅವು ಗ್ರಹಗತಿಗಳು ಹಂಗಿರ್ತವೆ ಜಾತಕದಲ್ಲಿ, ಅದೇನೂ ಮಾಡೋಕ್ಕಾಗಲ್ಲ. ಒಂದು ಯಾವುದಪ್ಪ ಅದು ಮಂತ್ರ ಅಂದರೆ, ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ, ಧನ ಅಂದರೆ ದುಡ್ಡು, ದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಕುಂತ್ರು ನಿಂತರೂ ಓಡಾಡಿದರೂ ಪಠಣೆ ಮಾಡ್ತಾ ಬರಬೇಕು. ಕೃತಯುಗ ಸತ್ಯಯುಗದಲ್ಲಿ 50 ಲಕ್ಷ 60 ಲಕ್ಷ ಕೋಟಿಗಟ್ಟಲೆ ಮಂತ್ರ ಪಠಣೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರನ ಆಹ್ವಾನ ಮಾಡ್ಕೊಂತಿದ್ರು. ಇದು ಕಲಿಯುಗ, ಸುಳ್ಳಿನ ಯುಗ, ಮೋಸದ ಯುಗ. ಲಕ್ಷಗಟ್ಟಲೆ ಪಠಿಸ್ಬೇಕು. ಕೈಕಾಲು ಮುಖ ತೊಳಿಬೇಕಂತ ಏನಿಲ್ಲ, ಸ್ನಾನ ಮಾಡಬೇಕಂತ ಏನಿಲ್ಲ, ದಂತ ಶುದ್ಧಿಯಾಗಿರ್ಬೇಕು. ಮೌತ್ ವಾಶ್ ಮಾಡ್ಕೊಂಡು ಅನ್ಲಿಮಿಟೆಡ್ ಮಂತ್ರ ಪಠಣೆ ಮಾಡ್ತಾ ಬನ್ನಿ. ಸಾಲ ತೀರ್ಸೋಕೆ ಭಗವಂತ ಏನಾದರೂ ದಾರಿ ಶಕ್ತಿ ಖಂಡಿತವಾಗ್ಲೂ ತೋರಿಸ್ತಾನೆ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.